ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ನಾವು ಭಾಗವತ ಸುಮಪಂಚಕದಲ್ಲಿ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು, ಭಾಗವತ ಧರ್ಮಗಳು ಯಾವ್ಯಾವುದು ಅಂತ ತಿಳಿತಾ ಬರ್ತಾ ಇದ್ವಿ. ಅದರಲ್ಲಿ ಸ್ವಾಧ್ಯಾಯವನ್ನು ಭಾಗವತ ಧರ್ಮ ಅಂತ ತಿಳಿಸಿದ್ದಾರೆ. ಸ್ವಾಧ್ಯಾಯವನ್ನು ಚಿಂತನೆ ಮಾಡಬೇಕು, ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತು. ಅದೇ ರೀತಿ ಆರ್ಜವಂ, ಅದು 8ನೇ ಭಾಗವತ ಧರ್ಮ ಅಂತ ವಿವರಣೆ ಕೊಟ್ಟರು. ಅದಾದ ಮೇಲೆ ಭಾಗವತ ಧರ್ಮದಲ್ಲಿ ಬ್ರಹ್ಮಚರ್ಯ ಅಂದರೆ ಏನು, ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡಬೇಕು. ಆ ಬ್ರಹ್ಮಚರ್ಯದಲ್ಲಿಯೂ ಕೂಡ ವಿಶೇಷತೆ ಅಂದರೆ ಕೆಲವರು 8 ಥರದ ಮೈಥುನವನ್ನು ಹೇಳ್ತಾರೆ. ಅದು ನಿಜವೇ. ಆ 8 ಥರದ ಮೈಥುನದ ಬಗ್ಗೆ ವಿವರಣೆಯನ್ನು ಕೊಟ್ಟು, ಅದಾದ ಮೇಲೆ ಬ್ರಹ್ಮಚರ್ಯ ಅಂದರೆ ಬ್ರಹ್ಮಣಿ ಚರಣ ಅನ್ನೋ ಅರ್ಥದಲ್ಲಿ ಅದನ್ನು ತಿಳಿಸಿದ್ದಾರೆ ಅಂತ ನೋಡ್ತಾ ಬಂದ್ವಿ. ಸಮತ್ವಂ ದ್ವಂದ್ವ ತಿತಿಕ್ಷಯೋ ಅಂತ ಸಮತ್ವದ ವಿವರಣೆಯನ್ನು ಕೊಡ್ತಾ ಇತ್ತು. ಇದು ಒಂದು ಭಾಗವತದ ಧರ್ಮ ಅಂತ ಹೇಳ್ತು. ಹಾಗೆ ಸಮತ್ವದಂತೆ ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷಾಂ, ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷಾ ಅನ್ನೋದು ಒಂದು ಭಾಗವತದ ಧರ್ಮ ಅಂತ ವಿವರಣೆ ಮಾಡ್ತು. ಅದರಲ್ಲಿ 3 ಥರ ಇದೆ. ಆ 3 ಥರದದ್ದನ್ನು ಇವತ್ತು ವಿವರಣೆ ಮಾಡ್ತೇನೆ ಅಂತ ನಿನ್ನೆ ಹೇಳಿದ್ದೆ. ಏನು ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷಾ ಅಂದರೆ, ಸರ್ವತ್ರ ಅಂದರೆ ಎಲ್ಲ ಕಡೆಯಲ್ಲೂ, ಆತ್ಮೇಶ್ವರ ಅಂದರೆ ಪರಮಾತ್ಮ, ಆತ್ಮ, ಈಶ್ವರ, ಪ್ರತ್ಯಕ್, ವಾಸುದೇವ, ಹರಿ, ಇವೆಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತಾರೆ. ಅದನ್ನು ಸರ್ವತ್ರ ಆತ್ಮ, ಈಶ್ವರ ಅಂತ ಕರೆದದ್ದು. ಅನ್ವೀಕ್ಷಾ ಅಂದರೆ ಅವನನ್ನು ತಿಳಿಯೋದು, ಚಿಂತನೆ ಮಾಡೋದು ಅಂತ ಒಂದು ಅಭಿಪ್ರಾಯವನ್ನು ಮೇಲ್ನೋಟಕ್ಕೆ ಮಾಡಿಕೊಳ್ತೀವಿ. ಹಿರಿಯರು ಹೇಳ್ತಾರೆ, ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷಾ ಅನ್ನೋದು 3 ಥರ ಇದೆ ಅಂತ ತಿಳಿಬೇಕಂತ. ಒಂದು
ಮೊದಲನೇದ್ದು, ಆ ಭಗವಂತ ಸರ್ವೋತ್ತಮ, ನಿಸ್ಸಂಶಯವಾಗಿ ಯಾವ ಥರದ ಸಂಶಯವೂ ಇಲ್ಲದೆ ಭಗವಂತ ಸರ್ವೋತ್ತಮ ಅಂತ ತಿಳಿಯೋದಿದೆಯಲ್ಲ, ಅದು ಒಂದು ರೀತಿಯಾದ ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷ ಅಂತ ಕರೆಸ್ಕೊಳ್ತದೆ. ಇನ್ನೊಂದು, ಅವನ ಚರಿತ್ರೆಗಳನ್ನು, ಅವನ ಗುಣಗಳನ್ನು, ಬರೀ ಸರ್ವೋತ್ತಮ ಅಂತ ತಿಳಿಯೋದಲ್ಲ, ಆ ಭಗವಂತನ ಚರಿತ್ರೆಗಳನ್ನು ಹಾಗೂ ಅವನ ಗುಣಗಳನ್ನು, ಆ ಮಹಿಮೋಪೇತವಾದ ಗುಣಗಳನ್ನು ಚೆನ್ನಾಗಿ ಚಿಂತನೆ ಯಾವಾಗಲೂ ನಡೆಸ್ತಾ ಇರೋದಂತ. ಇದಕ್ಕೂ ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷ ಅಂತ ಕರೀತಾರೆ. ಮೂರನೇದ್ದು, ಸರ್ವಸ್ವವನ್ನು ಅವನಿಗೆ ಸಮರ್ಪಣೆ ಮಾಡಿ ಅವನಿಗೇನೆ ಶರಣು ಹೋಗೋದು ಅಂತಿದೆಯಲ್ಲ, ಇದಕ್ಕೆ ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷ ಅಂತ ಕರೆದಿದ್ದಾರೆ ಹಿರಿಯರು. ಈ ಮೂರೂ ಥರದ್ದನ್ನು ಯಾರು ಆಚರಣೆ ಮಾಡ್ತಾರೆ, ಭಗವಂತ ಅವರ ಬಗ್ಗೆ ಬಹಳ ಪ್ರೀತನಾಗ್ತಾನೆ ಅಂತ ವಿವರಣೆಯನ್ನು ಕೊಡ್ತಾರೆ. ನಮ್ಮಲ್ಲಿ ಅಳವಡಿಸ್ಕೊಳ್ಳಿಕ್ಕಾಗದೇ ಇರೋ ಭಾಗವತದ ಧರ್ಮ ಏನಿದಲ್ಲ, ಬಹಳ ಅದ್ಭುತವಾದಂಥ ಭಾಗವತದ ಧರ್ಮ ಇದು. ಭಗವಂತನನ್ನು ಸರ್ವೋತ್ತಮ ಅಂತ ನಿಶ್ಚಯಿಸ್ಕೊಳ್ಳೋದಾಗಲಿ, ಅವನ ಮಹಿಮೆ, ಅವನ ಗುಣಗಳನ್ನು ಚಿಂತನೆ ಮಾಡೋದಾಗಲಿ ನಮ್ಮಿಂದ ಅಸಾಧ್ಯ ಏನಲ್ಲ, ಮಾಡಬಹುದಾದದ್ದೇ. ಆದರೆ ಮಾಡಲಿಕ್ಕೆ ಮನಸ್ಸು ಬೇಕಷ್ಟೆ. ಚೆನ್ನಾಗಿ ಮನಸ್ಸು ಮಾಡಿ ಅದನ್ನು ಆಚರಣೆಗೆ ತರಬೇಕು. ಇನ್ನೂ ಒಂದು ವಿಷಯವನ್ನು ಹೇಳ್ತಾರೆ. ಭಗವಂತನಿಗೆ 2 ರೂಪಗಳಿದ್ದಾವಂತೆ. ಒಂದು ಕಾಲರೂಪ, ಇನ್ನೊಂದು ಒಳಗಿಡಿರುವಂತಹ ಭಗವಂತ ಬಿಂಬ ಅಂತ ಕರೆಸ್ಕೊಳ್ತಾನೆ. ಬಿಂಬ ಮತ್ತು ಕಾಲ, ಕಾಲ ಅನ್ನೋದು ಎಲ್ಲೆಡೆ ಹೊರಗಡೆ ವ್ಯಾಪಿಸಿರುವಂತಹ ಭಗವದ್ ರೂಪಕ್ಕೆ ಹೆಸರಂತೆ, ಕಾಲ ಅಂತ ಹೆಸರು. ಆತ್ಮ, ಪುರುಷ, ಪ್ರಕೃತಿ, ಜೀವ, ಹರಿ, ವಾಸುದೇವ ಅಂತ ಕರೆಸ್ಕೊಳ್ಳುವಂತಹ ಜೀವನ ಒಳಗಿರುವಂತಹ ಜೀವನ ಪ್ರೇರಣೆ ಮಾಡುವ ಒಂದು ಭಗವದ್ ರೂಪ ಇದೆ. ಅದನ್ನು ಬಿಂಬರೂಪ ಅಂತ ಕರೀತಾರೆ. ಹೀಗ ಬಿಂಬ ಮತ್ತು ಕಾಲ, ಈ ರೀತಿಯಾದ ಭಗವಂತನ 2 ರೂಪಗಳನ್ನು ಯಾರು ಅವನ ಮಹಿಮೆಯನ್ನು ಅನುಸಂಧಾನ ಮಾಡ್ತಾರೆ, ಅದನ್ನು ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷಾದಲ್ಲೇ ಸೇರಿಸ್ತಾರೆ. ಕೇಳಲಿಕ್ಕೆ ಶಬ್ದ ದೊಡ್ಡದಾಗಿದೆ, ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷ ಅಂತ. ಆದರೆ ಅದರ ವಿಸ್ತಾರ ಮಾಡಿ ವಿವರಣೆ ಮಾಡೋದು ಅಂದರೆ ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಇದು 12ನೇ ಭಾಗವತ ಧರ್ಮವನ್ನು ನಾವು ತಿಳಿದದ್ದು. 13ನೇ ಭಾಗವತದ ಧರ್ಮ ಕೈವಲ್ಯಂ ಅಂತ ವಿವರಣೆ ಮಾಡ್ತದೆ. ಕೈವಲ್ಯಂ ಅನಿಕೇತನಂ, ಕೈವಲ್ಯ ಅಂತ ಭಾಗವತದ ಧರ್ಮ. ಏನು ಈ ಕೈವಲ್ಯ ಶಬ್ದದ ಅರ್ಥ? ಮೇಲ್ನೋಟಕ್ಕೆ ಕೇವಲ ಅಂದರೆ ಒಬ್ಬನೇ, ಕೈವಲ್ಯ ಅಂದರೆ ಯಾರ ಸಹಾಯ ಇಲ್ಲದೆ ಒಬ್ಬಂಟಿಗನಾಗಿರೋದಕ್ಕೆ ಕೈವಲ್ಯ ಅಂತ ಕರೀತಾರೆ. ಅಸಹಾಯ, ಇನ್ನೊಬ್ಬರ ಸಹಾಯವನ್ನು ಇಟ್ಕೊಳ್ಳದೆ ಒಬ್ಬಂಟಿಗನಾಗಿರ್ತಾನಲ್ಲ, ಅವನಿಗೆ ಕೈವಲ್ಯ ಅಂತ ಹೆಸರು. ಅದನ್ನು ವಿವರಣೆ ಮಾಡ್ತಾರೆ. ಇನ್ನೊಬ್ಬರ ಸಹಾಯ ಅಂದರೆ ಏನು ಅದರ ಅರ್ಥ? ಇನ್ನೊಬ್ಬರ ಸಹಾಯ ಅಂದರೆ ಭಗವಂತನನ್ನು ಬಿಟ್ಟು ಮತ್ತೊಬ್ಬ ಸಹಾಯಕರು ನನಗಿಲ್ಲ ಅಂತ ಭಾವಿಸೋದು. ಎಲ್ಲದಕ್ಕೂ ಅವನೇ ಸಹಾಯಕ. ಭಗವಂತ ನಮ್ಮೊಳಗೂ ಇದ್ದಾನೆ, ನಮ್ಮ ದೇಹೇಂದ್ರಿಯಗಳೊಳಗೂ ಇದ್ದಾನೆ. ನಮ್ಮೊಳಗಿದ್ದು ದೇಹೇಂದ್ರಿಯಗಳ ಮೂಲಕ ಸುಖ ದುಃಖಗಳ ಭೋಗವನ್ನು ನಾವು ಅನುಭವಿಸಲಿಕ್ಕಾಗಿ ತಾನೂ ಕೂಡ ಸುಖವನ್ನು ಅನುಭವಿಸ್ತಾನಂತ. ಈಗ ನಾವೇನೋ ಸುಖ ಪಡಬೇಕಾಗಿದೆ, ಯಾವುದೋ ಒಂದು ವಿಷಯದ ಅನುಭವವನ್ನು ಅನುಭವಿಸಿ ಸುಖ ಪಡಬೇಕಾಗಿದೆ. ಆದರೆ ನಮಗದನ್ನು ಅನುಭವಿಸುವಷ್ಟು ಸ್ವಾತಂತ್ರ್ಯ ಇಲ್ಲ. ಸ್ವತಂತ್ರನಾದ ಭಗವಂತ ಬಿಂಬನಾಗಿ ನಮ್ಮೊಳಗಿದ್ದು ನಮ್ಮಿಂದ ಅದನ್ನು ಅನುಭವಿಸಬೇಕು ಅನ್ನೋ ಕಾರಣಕ್ಕೆ ತಾನು ಮೊದಲು ಅನುಭವಿಸ್ತಾನಂತ. ಯಾಕೆ ಅಂದರೆ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಹಾಗೆ ಮಾಡ್ತಾನೆ, ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಹಾಗೆ ಮಾಡ್ತಾನೆ.
ಅವನು ಸುಖ ದುಃಖಗಳ ಭೋಗವನ್ನು ಅನುಭವಿಸೋದರಲ್ಲಿಯೂ ಸ್ವತಂತ್ರ. ಅವನೇ ಕರ್ತೃ. ಸುಖಂ ಪಿಬತ್ಯಸೌ ನಿತ್ಯಂ ನಾಸುಖಂ ಸ ಹರಿಪಿಬೇತ್ ಅಂತಾರೆ. ಅವನು ಅದರಲ್ಲಿ ಸ್ವತಂತ್ರ, ಅವನು ಕರ್ತೃ. ನಮ್ಮಲ್ಲಿ ಜೀವರಲ್ಲಿ ದೇಹದ ಮೇಲೆ ಸ್ವಾತಂತ್ರ್ಯ ಇಲ್ಲ, ದೇಹದೊಳಗಿರುವ ಇಂದ್ರಿಯಗಳ ಮೇಲೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಇಂದ್ರಿಯಗಳಿಂದ ಯಾವುದಾದ್ರೂ ವಿಷಯಗಳನ್ನು ಅನುಭವಿಸೋಣ ಅಂದರೆ ಸ್ವಾತಂತ್ರ್ಯ ಇಲ್ಲ. ಆದರೆ ನಾವೇನು ಮಾಡಿರ್ತೇವೆ ಅಂದರೆ ಎಲ್ಲದರ ಮೇಲೆ ನಮ್ಮ ಕರ್ತೃತ್ವವನ್ನು ಹೇರಿರ್ತೇವೆ. ಇದು ನಂದೇ, ಇಂದ್ರಿಯಗಳು ನಂದೇ ಅಂತ ನಮ್ಮ ಕರ್ತೃತ್ವವನ್ನು ಅವುಗಳ ಮೇಲೆ ಹೇರ್ತೇವೆ. ಆ ರೀತಿ ಕರ್ತೃತ್ವ ಭೋಕ್ತೃತ್ವಾದಿಗಳನ್ನು, ಶರೀರ ಮತ್ತು ಇಂದ್ರಿಯಗಳ ಮೇಲೆ ಸ್ವಾಮಿತ್ವವನ್ನು ಯಾವ ಕಾರಣಕ್ಕೂ ಕೂಡ ಮನುಷ್ಯ ಹೇರಬಾರ್ದು, ಅಂದರೆ ಭ್ರಮಿಸಬಾರ್ದು ಅಂತ ಅರ್ಥ. ನಾವಿವತ್ತೇನಾಗಿದ್ದೇವೆ ಅಂದರೆ, ಹಿರಿಯರು ಹೇಳ್ತಾರೆ ನಮ್ಮನ್ನು, ಹೀಗೆ ಹೇರಿದ್ರಿಂದಲೇ ನಾವೆಲ್ಲರೂ ಕಳ್ತನ ಮಾಡುವ ಕಳ್ಳರು ಅಂತ ಆಗಿಬಿಟ್ಟಿದ್ದೇವಂತ. ವಸ್ತುಗಳನ್ನು ಕಳ್ತನ ಮಾಡೋನಷ್ಟೇ ಕಳ್ಳ ಅಲ್ಲ, ನಾವು ಕಳ್ಳರೆ ಅಂತ. ಯಾಕೆ ನಾವು ಕಳ್ಳರು? ನಮ್ಮೊಳಗೇನು ಕಳ್ತನ ನಡೆದಿದೆ ಅಂಥದ್ದು? ಸುಲಭ. ಕರ್ತೃತ್ವ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಕರ್ತೃತ್ವ ಇಲ್ಲದೇ ಇದ್ದದ್ದನ್ನು ಇದೆ ಅಂತ ನಾವು ಭ್ರಮಿಸಿದ್ದೇವಲ್ಲ, ಅದು ಇರೋದು ನಿಜವಾಗಲೂ ಭಗವಂತನಲ್ಲಿ. ಅವನಲ್ಲಿ ಇದ್ದದ್ದನ್ನು ನಮ್ಮದು ಅಂತ ನಾವು ಮಾಡಿಕೊಂಡ್ವಲ್ಲ, ಇದಕ್ಕೆ ಕಳ್ತನ ಅಂತ ಕರೀತಾರೆ. ಈ ಕಳ್ತನ ಅಪರಾಧ ಅಂತ ಆಗ್ತದೆ. ಅದಕ್ಕೆ ನಾವು ಮುಖ್ಯವಾದ ಅನುಸಂಧಾನ ಮಾಡಬೇಕು. ಭಗವಂತನಲ್ಲಿಯೇ ಕರ್ತೃತ್ವ ಇದೆ, ಭಗವಂತನಲ್ಲಿಯೇ ಭೋಕ್ತೃತ್ವ ಇದೆ, ಭಗವಂತನಲ್ಲಿ ಶರೀರ ಇಂದ್ರಿಯಗಳ ಸ್ವಾಮಿತ್ವ ಇದೆ, ಇದೆಲ್ಲ ಅವನಲ್ಲಿದೆ ಅಂತ ಅನುಸಂಧಾನ ಮಾಡಬೇಕು. ಈ ಅನುಸಂಧಾನ ಕೈವಲ್ಯ ಅಂತ ಕರೆಸ್ಕೊಳ್ತದಂತೆ. ಕೈವಲ್ಯ ಶಬ್ದದ ಈ ರೀತಿಯಾದ ಒಂದು ವಿವರಣೆಯನ್ನು ಹಿರಿಯರು ಮಾಡಿಸ್ತಾರೆ. ಎಂದೂ ತನ್ನಲ್ಲಿ ಸ್ವಾತಂತ್ರ್ಯದ ಭ್ರಮ ಮಾಡಿಕೊಳ್ಳದೆ ದೇವರಲ್ಲಿ ಸ್ವಾತಂತ್ರ್ಯದ ನಿಶ್ಚಯ ಮಾಡಿಕೊಂಡಿರ್ತಾನಲ್ಲ, ಅವನಿಗೆ ಕೈವಲ್ಯ ಧರ್ಮ ಆಚರಣೆ ಮಾಡುವವ ಅಂತ ಕರೀತಾರಂತೆ. ಇದನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಇನ್ನು ಭಗವಂತನ ಗುಣಗಳನ್ನು ಯಾವುದು ಒಂದನ್ನು ತನ್ನೊಳಗಿದೆ ಅಂತ ಆರೋಪ ಮಾಡಬಾರ್ದು. ಹಾಗೆ ಮಾಡದೇನೆ ತ್ಯಾಗದ ಭಾವದಿಂದ, ಭಗವಂತನೇ ಎಲ್ಲ ಭಾವದಿಂದಲೂ ನನ್ನನ್ನು ರಕ್ಷಣೆ ಮಾಡ್ತಿದ್ದಾನೆ ಅಂತ ರಕ್ಷಕ ಅಂತ ಭಾವಿಸೋದು, ಇದನ್ನು ಕೈವಲ್ಯ. ದೇವರು ನನಗೆ ರಕ್ಷಕ, ನಾನು ಅವನನ್ನು ಆಶ್ರಯಿಸಿದ್ದೇನೆ, ಅವ ಯಾರನ್ನೂ ಆಶ್ರಯಿಸಿಲ್ಲ. ಈ ಭಾವ ನಮ್ಮಲ್ಲಿ ಬರಬೇಕು. ಇಲ್ಲದೇ ಹೋದರೆ ಆಗಲೇ ಹೇಳಿದಂತೆ ನಮ್ಮಿಂದ ಕಳ್ತನ ನಡೀತಿದೆ ಅಂತ ಆಗ್ತದೆ. ನಾವು ಕಳ್ಳರಲ್ಲ ಅಂತ ಅಭಿಮಾನ ಇದೆ ಅಂದರೆ ನನ್ನ ತನವನ್ನು ದೇಹದ ಮೇಲೆ ಇಂದ್ರಿಯಗಳ ಮೇಲೆ ಹಾಕೋದನ್ನು ಬಿಡು ಅಂತ ಹೇಳ್ತದೆ. ಬಾಡಿಗೆ ಮನೆಗೆ ಬಾಡಿಗೆ ಕಟ್ತಾ ಇದ್ರೇ ಕ್ಷೇಮ. ನಂದಲ್ಲ ಇದು, ಬಾಡಿಗೆ ಕಟ್ತಿದ್ದೇನೆ ಅಂತ ಇದ್ದರೆ ಕ್ಷೇಮ. ಅದು ಬಿಟ್ಟು ಬಾಡಿಗೆ ಮನೆಯನ್ನು ನಂದು ಅಂತಂದರೆ ಓನರ್ ಏನು ಮಾಡ್ತಾನೆ? ಏನೋ 4 ದಿವಸ ಇರ್ತಾನೆ ಬಾಡಿಗೆ ಕೊಟ್ಕೊಂಡು ಅಂತ ಕೊಟ್ಟಿದ್ದೆ, ಈಗ ನಂದು ಅಂತ ಅನ್ನಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾನಲ್ಲ ಇವನಿಗೆ ಏನು ಮಾಡಲಿ ನಾನು? ಶಿಕ್ಷೆ ಹಾಕ್ತಾನೋ ಇಲ್ಲೋ? ಭೌತಿಕವಾದ ಮನೆಗಳು ಬಾಡಿಗೆ, ಅವುಗಳನ್ನು ನಮ್ಮದು ಅಂತ ಅಭಿಮಾನ ಮಾಡಿ ಅವನ ಮುಂದೆ ಹೋಗಿ ಇದು ನಂದು ಅಂತ ವಾದಿಸಿದ್ರೇ ಏನೋ ಕಳ್ತನ ಮಾಡ್ತೀನೋ ಅಂತ ಬೈತಾನೆ. ಇನ್ನೇನಾದರೂ ನಾವು ಈ ರೀತಿ ಮಾಡದೇ ಇದ್ದರೆ ಭಗವಂತನ ದೇಹ, ಭಗವಂತನ ಕೊಟ್ಟ ಇಂದ್ರಿಯಗಳು, ಇವುಗಳನ್ನು ನಮ್ಮದು ಅಂತ ಇದನ್ನು ಭ್ರಮಿಸದೆ ಇದು ದೇವರದು ಅಂತ ಮಾಡಿದರೆ ಸರಿ ಆಗ್ತದೆ. ಇಲ್ಲ ನಮ್ಮದು ಅಂತೇಳಿ ಭ್ರಮಿಸಿಬಿಟ್ರೆ ಅದು ಕಳ್ತನ ಆಗದೆ ಮತ್ತಿನ್ನೇನಾಗ್ತದೆ ಹೇಳಿ. ಹಾಗಾಗಿ ಕೈವಲ್ಯಂ ಅಂತನ್ನೋದನ್ನು ಈ ಅರ್ಥದಲ್ಲೂ ಅನುಸಂಧಾನ ಮಾಡಿಸ್ತಾರೆ. ಯಥೋ ಯಥೋ ನಿವರ್ತೇತ ವಿಮುಚ್ಚೇತ ತತಸ್ತತಃ
ಏಷ ಧರ್ಮೋ ನೃಣಾಂ ಕ್ಷೇಮ ಶೋಕಭೋಗ ಭಯಾಪಹ. ಮನುಷ್ಯ ಯಥೋ ಯಥೋ ನಿವರ್ತೇತ, ಇವುಗಳು ಎಲ್ಲದರಿಂದಲೂ ಕೂಡ ನಿವೃತ್ತಿಯನ್ನು ಹೊಂದುತ್ತಾ ಬರಬೇಕಂತ. ಆದಷ್ಟು ಅಂದರೆ ಅರ್ಥ, ನಾನು ಸ್ವತಂತ್ರನಲ್ಲ, ನಾನು ಭೋಕ್ತೃವಲ್ಲ, ನಾನು ಸ್ವತಂತ್ರ ಕರ್ತೃ ಅಲ್ಲ, ನಾನು ಈ ದೇಹದ ಯಜಮಾನ ಅಲ್ಲ, ನಾನು ಈ ದೇಹದ ಒಳಗಿರುವ ಇಂದ್ರಿಯಗಳ ಸ್ವಾಮಿ ಅಲ್ಲ, ಇದರೊಳಗಿರುವವನು ಒಬ್ಬನು ಬೇರೆ ಇದ್ದಾನೆ, ಅವನು ಸ್ವಾಮಿ, ಅವನು ಕರ್ತೃ ಅಂತ ಅವನ ಪರಿಚಯ ಮಾಡಿಕೊಳ್ಬೇಕು. ಈ ರೀತಿ ಭಾಗವತ ಧರ್ಮದ ವಿವರಣೆಯನ್ನು ಕೊಡ್ತಾ ಅಪೂರ್ವವಾದ ಒಂದು ಅನುಸಂಧಾನವನ್ನು ಕೈವಲ್ಯ ಅಂತ ಅನ್ನೋದಕ್ಕೆ ತಿಳಿಸಿದ್ದಾರೆ ಹಿರಿಯರು. 14ನೇ ಭಾಗವತದ ಧರ್ಮ ಅನಿಕೇತನ ಅಂತ. ಅನಿಕೇತನ ಅಂದರೆ ಅರ್ಥ ಏನು? ಮೇಲ್ನೋಟಕ್ಕೆ ನಿಕೇತನ ಅಂದರೆ ಸ್ಥಾನ, ನಿಯತವಾದ ಸ್ಥಾನಕ್ಕೆ ನಿಕೇತನ ಅಂತ ಕರೀತಾರೆ. ಶ್ರೀನಿಕೇತನ ಅಂತ ಕೇಳಿರ್ತೀವಿ, ಶಬ್ದ ಬಹಳ ಪ್ರಸಿದ್ಧ. ನಿಕೇತನ ಅಂದರೆ ವಾಸ ಮಾಡಲಿಕ್ಕೆ ಮಾಡಿಕೊಂಡ ಸ್ಥಾನ. ನಿಯತವಾದ ಸ್ಥಾನ ಇಲ್ಲದೇ ಇರೋದು ಅನಿಕೇತನ ಅಂತ ಅರ್ಥ. ಅಂದರೆ ನಿಷೇಧಾರ್ಥಕ. ನಿಯಮೇನ ಒಂದು ಸ್ಥಾನದಲ್ಲಿ ಇಲ್ಲದೇ ಇರೋ ಹಂಗೆ ಮಾಡಿಕೊಳ್ಳೋದು ಒಂದು ಭಾಗವತದ ಧರ್ಮ ಅಂತ. ಈ ಭಾಗವತದ ಧರ್ಮದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಮಾಡಿ ಹೇಳ್ತಾರೆ ಮಹಾನುಭಾವರು. ಮನುಷ್ಯ ಹಾಗಾದರೆ ನಿಯತವಾದ ಸ್ಥಾನವನ್ನು ಮಾಡಿಕೊಳ್ಳದೇ ಇರೋದು ಇದು ಸಾಧ್ಯನಾ? ನಗರವಾಸಿಗಳಾದ ನಮಗೆ, ನಾವು ನಗರದಲ್ಲಿ ವಾಸ ಮಾಡಿಕೊಂಡಿದ್ದೇವೆ, ನಿಯತವಾದ ಸ್ಥಾನವೇ ಇಲ್ಲದೆ ಇರೋ ಹಾಗೆ ಆಗ್ತದೆ ಅಂತಂದರೆ ಇದು ಯೋಚನೆ ಮಾಡಲಿಕ್ಕಾಗ್ತದೆ ನಮ್ಮಿಂದ? ನಾವೆಲ್ಲಿ ಹೋಗಿ ವಾಸ ಮಾಡೋದು? ಬಸ್ ಸ್ಟ್ಯಾಂಡಲ್ಲಿ ಇರಬೇಕಾ? ಅಲ್ಲಿಯೂ ಓಡಿಸ್ತಾರೆ, ಅಲ್ಲೇನು ಕೂಡಿಸ್ಲಿಕ್ಕೆ ಬರಲ್ಲ. ಇತ್ತೀಚೆಗೆ ನಗರಗಳಲ್ಲಿ ಯಾವುದಾದ್ರೂ ಒಂದು ಪಾರ್ಕ್ಗಳಲ್ಲಿ ಇರೋಣ ಅಂತ ಹೊರಟ್ರೆ ಪಾರ್ಕ್ನಲ್ಲೂ 8:30 ಬೀಗ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ ಏರಿಯಾದಲ್ಲಿ, ಅಲ್ಲಿದೂ ಓಡಿಸ್ತಾರೆ. ಹಾಗಾದರೆ ಎಲ್ಲಿರಬೇಕು? ಅನಿಕೇತನ ಅಂದರೆ ಅರ್ಥ ಏನು? ನಿಜವಾದ ಅಭಿಪ್ರಾಯ ಏನು ಮಾಡಿಕೊಳ್ಬೇಕು? ನಿಯತವಾದ ಸ್ಥಳದಲ್ಲಿ ವಾಸ ಮಾಡದೇ ಇರೋದು ಅನ್ನೋದಷ್ಟೇ ಅರ್ಥ ಅಲ್ಲ. ವಾಸ್ತವಿಕ ಅರ್ಥ ಇದ್ದ ಮನೆಯನ್ನೇ ನನ್ನದು ಅಂತ ಮೋಹಕ್ಕೆ ಒಳಗಾಗದೇ ಇರೋದು ಅನಿಕೇತನ ಅಂತ. ಯಾವುದಾದ್ರೂ ಒಂದು ಮನೆ ಕೊಟ್ಟಿರ್ತಾನೆ ಭಗವಂತ ವಾಸ ಮಾಡಲಿಕ್ಕೆ, ಆ ಇದ್ದ ಮನೆಯನ್ನೇ ಇದು ನಂದಲ್ಲ, ಇದು ದೇವರು ಕೊಟ್ಟ ಮನೆ, ಇದು ಭಗವಂತನ ಮನೆ ಅಂತ ಅದರ ಮೇಲೆ ಮೋಹ ಬಿಡ್ತೇವಲ್ಲ, ಅದೇ ಅನಿಕೇತನ. ಅದಕ್ಕಿನ್ನೂ ಸ್ಪಷ್ಟವಾಗಿ ವಿವರಣೆ ಮಾಡ್ತಾರೆ. ಅನಿಕೇತನದ ಬಗ್ಗೆ ವಿವರಣೆ ಕೊಡ್ತಾ, ಯೋಗಶಾಸ್ತ್ರಗಳಲ್ಲಿ ಇವತ್ತು ಯೋಗದ ದಿನ, ಭಾಗವತ ಧರ್ಮಕ್ಕೂ ಯೋಗಶಾಸ್ತ್ರಕ್ಕೂ ತುಂಬ ಸಂಬಂಧ ಇದೆ. ಇದನ್ನು ನಾವು ನೆನಪಿರಬೇಕು. ಒಂದು ದೊಡ್ಡ ಅನಾಲಿಸಿಸ್ ಮಾಡಿದ್ದಿದೆ ನಾವು. ಭಾಗವತ ಧರ್ಮಕ್ಕೂ ಯೋಗಶಾಸ್ತ್ರಕ್ಕೂ ಇರುವ ನಂಟಸ್ತಿಕೆ ಸ್ವಲ್ಪ ಮಾತ್ರ ಈಗ ಮೊದಲಿಂದ ಹೇಳ್ತಾ ಬರ್ತಿದ್ದೇನೆ. ಯೋಗಶಾಸ್ತ್ರದಲ್ಲಿ ನಿಯಮ ಮತ್ತು ಯಮಗಳ ವಿವರಣೆ ಮಾಡ್ತಾ ತೀರ್ಥಾಟನವನ್ನು ಮಾಡಬೇಕು ಅಂತ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಸರಿ, ಈಗ ತೀರ್ಥಾಟನ ಮಾಡಬೇಕು ಅಂದರೆ ಏನು? ಈಗ ತೀರ್ಥಕ್ಷೇತ್ರಗಳಿಗೆ ನಿರಂತರವಾಗಿ ವಾಹನ ತಗೊಂಡು ಓಡೋದೇ ಓಡೋದು. ಈಗ ತುಂಬ ಆಗಿದೆ ತೀರ್ಥಾಟನ. ಮೊದಲಿನಿಗಿಂತ ಜಾಸ್ತಿ ಅನಿಸಲ್ಲ ಈಗ ಟ್ರಾವೆಲಿಂಗ್. ಈಗ ತೀರ್ಥ ಅಂತಾರೆ, ಕ್ಷೇತ್ರ ಅಂತಾರೆ, ನದಿ ಅಂತಾರೆ, ಗುಡಿ ಅಂತಾರೆ, ದೇವಸ್ಥಾನ ಅಂತಾರೆ, ಎಷ್ಟು ಸುಲಿ ಮಾಡ್ತಿದ್ದಾರೆ. ಈಗ ಮೊದಲೆಲ್ಲ ಎಲ್ಲಿರ್ತಿತ್ತು? ಬಹಳ ಕಡಿಮೆ ಇರ್ತಿತ್ತು ಅಂತಂತಿರ್ತಾರೆ. ಎಲ್ಲೋ ಒಂದು ಸಲ ಬದ್ರಿ ಯಾತ್ರೆ ಮಾಡಿ ಬಂದುಬಿಟ್ರೆ ಬಂದವನಿಗೆ ಮಾಲೆ ಹಾಕಿ ಊರು ತುಂಬ ಮೆರವಣಿಗೆ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು, ಬದ್ರಿ ಹೋಗಿ ಬಂದ್ರಲ್ಲ ಅಂತ. ಬದ್ರಿ ಸಮಾರಾಧನೆ ಅಂತ ಭಾಳ ದೊಡ್ಡದು. ಸಂಭ್ರಮ ಅಂದರೆ ಏನು?
ವಾಪಸ್ ಮನೆಗೆ ಬಂದ್ರಲ್ಲ ಅಂತ, ಬೇರೆ ಏನಲ್ಲ. ಕಾಶಿ ಯಾತ್ರೆ ಮಾಡಿ ಬಂದಿದ್ದಾನೆ ಅಂದರೆ ಊರ ಹೊರಗಿನ ದೇವಸ್ಥಾನದಿಂದ ಮನೆ ತನಕನೂ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತಾಯಿದ್ರು. ಈಗಲೂ ಕೆಲವು ಕಡೆ ಹಾಗೆ ಮಾಡೋದಿದೆ. ಕಾಶಿ ಯಾತ್ರೆ ಬದ್ರಿ ಯಾತ್ರೆ ಮಾಡಿ ಈಗಲೂ ಕೂಡ ಕೆಲವು ಕಡೆಯಲ್ಲಿ ಹಾಗೆ ತಲೆ ತುಂಬ ಒಂದು ಹೂವು ಇಟ್ಟು ಅವರನ್ನು ಕರ್ಕೊಂಡು ಬರ್ತಾರೆ. ಆದರೆ ಅದೆಲ್ಲ ತೀರ್ಥಯಾತ್ರೆಗಳನ್ನು ಶಾಸ್ತ್ರಗಳಲ್ಲಿ ಅಷ್ಟು ಸುಲಭವಾದದ್ದನ್ನು ವಿವರಣೆ ಮಾಡಿಲ್ಲ. ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಹೇಳಿದೆ. ಅಂಥೇಳಿ ಈಗ ಮಾಡ್ತಾ ಇರೋ ತೀರ್ಥಯಾತ್ರೆ ಬಿಡಬೇಕು ಅಂತ ಅಭಿಪ್ರಾಯ ಅಲ್ಲ. ಆದರೆ ವಾಸ್ತವಿಕವಾಗಿ ತೀರ್ಥಾಟನ ಅಂತ ಯೋಗಶಾಸ್ತ್ರದಲ್ಲಿ ಹೇಳ್ತದಲ್ಲ, ಅದಕ್ಕೂ ಭಾಗವತದಲ್ಲಿ ಹೇಳ್ತಾ ಇರುವ ಅನಿಕೇತನ ಅನ್ನೋ ಧರ್ಮಕ್ಕೂ ನಂಟಸ್ತಿಕೆ ಇದೆ ಅಂತ ವಿವರಣೆ ಮಾಡ್ತಾರೆ. ತೀರ್ಥಾಟನಕ್ಕೂ ಅನಿಕೇತನ ಅನ್ನೋ ಭಾಗವತ ಧರ್ಮಕ್ಕೂ ಯಾವ ರೀತಿ ನಂಟಸ್ತಿಕೆ ಅಂದರೆ, ತೀರ್ಥ ಶಬ್ದಕ್ಕೆ ಮುಖ್ಯವಾಗಿ ಇರುವ ಅರ್ಥ ಏನು? ದಿನ ನಾವು ಶಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿ ತಗೊಳ್ಳೋದಕ್ಕೂ ಕೂಡ ಏನಂತ ಕರೀತಾರೆ? ತೀರ್ಥ ಅಂತ. ಗಂಗಾ, ಯಮುನಾ, ತುಂಗಾ ನದಿಗಳಿಗೂ ಏನಂತ ಕರೀತಾರೆ? ತೀರ್ಥ ಅಂತ ಕರೀತಾರೆ. ಯಾಕೆ ಇವುಗಳನ್ನೆಲ್ಲ ತೀರ್ಥ ಅಂತ ಕರೀತಾರೆ? ಪಾವನೇಶು ತೀರ್ಥ ಶಬ್ದ ಮುಖ್ಯತಃ ಯುಜ್ಯತೆ. ಪವಿತ್ರ ಯಾವುದೆಲ್ಲ ಮಾಡ್ತಾವೋ ಅವುಗಳನ್ನು ತೀರ್ಥ ಶಬ್ದದಿಂದ ಕರೆಯೋದು. ನಮ್ಮನ್ನು ಪವಿತ್ರೀಕರಿಸ್ತಾವೆ, ಆದ ಕಾರಣವೇ ಅದನ್ನು ತೀರ್ಥ. ತೀರ್ಥ ಅಂದರೆ ಅದೇ ಅರ್ಥ, ಪಾಪದಿಂದ ದಾಟಿಸ್ತಾವೆ. ತೀರ್ ಅಂದರೆ ಏನು? ದಾಟಿಸೋದು. ದಾಟಿಸ್ತಾವೆ ನಮ್ಮನ್ನು ಪಾಪದಿಂದ. ಪಾಪದಿಂದ ದಾಟಿಸ್ತಾವಾದ್ದರಿಂದಲೇ ತೀರ್ಥ. ಹಾಗಾದರೆ ಯಾರು ಪಾಪದಿಂದ ದಾಟಿಸೋರು ನಿಜವಾಗಲೂ? ನೀರ, ಗಾಳಿನ, ಮಣ್ಣ? ಯಾವುದು ದಾಟಿಸೋದು? ಯಾವುದು? ಜಡಗಳಿಗೆ ಆ ಶಕ್ತಿ ಒಪ್ಪಬೇಕಾ? ಅಚೇತನವಾದ ವಸ್ತುಗಳು ನಮ್ಮನ್ನು ಪಾಪದಿಂದ ದಾಟಿಸ್ಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಬೇಕಲ್ಲ. ಕೆಲವರು ಕೇಳ್ತಾರೆ, ಪಾಪನೂ ಜಡ, ದಾಟಿಸುವಂಥ ಮಣ್ಣು ನೀರು ಅವು ಜಡ, ಇನ್ನೇನಾಗಬೇಕು ಅಂತ. ಸ್ವಲ್ಪ ನಾವು ಆಲೋಚನೆ ಮಾಡೋರಾಗಬೇಕು. ಪಾಪ ಜಡ ಅಲ್ಲ. ಬಹಳ ಜನರಿಗೆ ಇದು ಕನ್ಫ್ಯೂಸ್ ಆಗಿದೆ. ಪಾಪ ಜಡ ಅಲ್ಲ, ಪಾಪ ಚೇತನ. ಚೇತನವನ್ನು ಅಚೇತನದಿಂದ ಓಡಿಸೋದು ಅಂತಿಲ್ಲ. ಚೇತನ ಚೇತನದಿಂದಲೇ ಹೋಗಬೇಕು, ಅಚೇತನ ಅಚೇತನದಿಂದ ಹೋಗ್ತದೆ. ಹಾಗಾಗಿ ಪಾಪಗಳನ್ನು ಓಡಿಸುವಂಥದ್ದು ನಿಜವಾಗಲೂ ಯಾವುದು? ಭಗವದ್ಭಕ್ತರಾದ, ಭಗವತ್ ತತ್ವವನ್ನು ಚೆನ್ನಾಗಿ ಉಪದೇಶ ಮಾಡ್ತಾ ಇರುವ ಸಜ್ಜನರೇ ನಿಜವಾಗಲೂ ತೀರ್ಥ ಶಬ್ದದಿಂದ ಕರೆಸ್ಕೊಳ್ತಾರೆ ಅಂತ ಹೇಳ್ತಾರೆ ಹಿರಿಯರು. ತೀರ್ಥ ಅಂದರೆ ಭಗವದ್ಭಕ್ತರು, ಭಾಗವತರು. ಯಾರು ಭಾಗವತರು? ಭಗವದ್ಭಕ್ತರು ಯಾರು? ಭಾಗವತರು ಅಂದರೆ ಯಾರು? ಒಂದು ಕ್ಷಣ ಹೃದಯದಲ್ಲಿ ಭಗವಂತನ ಸ್ಮರಣೆ ಯಾರು ಬಿಡಲ್ಲ ಅವರೇ ಭಾಗವತರು. ಒಂದು ಕ್ಷಣವೂ, ಅರ್ಧ ಕ್ಷಣವೂ ಭಗವಂತನ ಪಾದಾರವಿಂದದ ಸ್ಮರಣೆಯಿಂದ ದೂರ ಆಗಲ್ಲ. ಲವ ನಿಮಿಷಾರ್ಧಮಪಿ, ನಿಮಿಷಾರ್ಧದಷ್ಟು ಭಗವಂತನ ಸ್ಮರಣೆಯನ್ನು ಬಿಡಲ್ಲ. ಯಾರು ಬಿಡಲ್ಲ ಅವರು ಭಾಗವತರು. ಅವರ ಉಪದೇಶ ಅದು ಸುಲಭವಾಗಿ ಎಲ್ಲ ಕಡೆಯಲ್ಲಿ ಸಿಗಲ್ಲ. ಇವತ್ತು ಉಪದೇಶ ಮಾಡೋರು ಬಹಳ ಆಗಿದ್ದಾರೆ, ಎಲ್ಲಿ ತೆಗೆದ್ರೂ ಉಪದೇಶ ಮಾಡ್ತಾರೆ. ಆದರೆ ಹಿರಿಯರು ಹೇಳ್ತಾರೆ, ಭಗವಂತನ ತತ್ವವನ್ನು ತಿಳಿದು ನಿರ್ವ್ಯಾಜವಾಗಿ ಯಾವ ಫಲದ ಆಸೆ ಇಲ್ಲದೆ ಪ್ರತಿಯೊಬ್ಬ ಸಜ್ಜನರ ಆತ್ಮೋದ್ಧಾರಕ್ಕಾಗಿ ಭಗವತ್ ತತ್ವದ ಉಪದೇಶವನ್ನು ಮಾಡ್ತಾರಲ್ಲ, ಅದು ಬಹಳ ವಿರಳ ಅಂತ ಹೇಳ್ತಾರೆ. ಅವರಿದ್ದೆಡೆಗೆ ಗಮನ ಮಾಡೋದಕ್ಕೆ ತೀರ್ಥಾಟನ ಅಂತ ಹೆಸರು ಮಾಡಬೇಕಂತ. ಅವರು ಎಲ್ಲ ಕಡೆ ಸಿಗಲ್ಲ, ಅವರೆಲ್ಲೋ ಇರ್ತಾರೆ. ಕೆಲವೊಮ್ಮೆ ನಮ್ಮ ಹತ್ರ ಬರ್ತಾರೆ. ಅಂಥವರ ಬಳಿಗೆ ನಾವು ಹೋಗಬೇಕಾದ್ರೆ ನಮ್ಮ ಪಾದಗಳ ಸಂಚಾರ ಆಗಲೇಬೇಕಾ? ತೀರ್ಥಮುದ್ದೇಶ್ಯ ಅಟನಂ ತೀರ್ಥಾಟನಂ.
ತೀರ್ಥಂ ಅಂದರೆ ಭಾಗವತೋತ್ತಮರು ಹಾಗೂ ಭಗವತ್ ತತ್ವವನ್ನು ಉಪದೇಶ ಮಾಡೋರು, ಅವರನ್ನು ಉದ್ದೇಶಿಸಿ ನಾವು ಮಾಡುವ ಅಟನ ಸಂಚಾರ ತೀರ್ಥಾಟನ. ಹೊರತು ಕೇವಲ ನಾವು ನೀವು ತಿಳಿದ ಇವತ್ತು ನಡೆಸ್ತಾ ಇರುವಂಥ ಇವುಗಳಷ್ಟೇ ತೀರ್ಥಾಟನಗಳಲ್ಲ ಅಂತ ವಿವರಣೆ ಮಾಡ್ತಾರೆ. ಇದನ್ನು ಪ್ರತಿಯೊಬ್ಬರೂ ಮಾಡಲಿ ಅಂತ ಹೇಳ್ತದೆ ಭಾಗವತ. ಇಂಥ ತೀರ್ಥಾಟನವನ್ನು ಮಾಡಬೇಕು. ಇದನ್ನು ಮಾಡಬೇಕಾದ್ರೆ ಮನೆಯೊಳಗೇ ಇದ್ದರೆ ಮಾಡಲಿಕ್ಕಾಗ್ತದ? ಅಲ್ಲ, ಈಗೆಲ್ಲ ಏನೋ ಮನೆಯೊಳಗೇ ಇದ್ದರೆ ನಡೀಲಿಕ್ಕೆ ಶುರುವಾಗಿದೆ. ಈಗ ಯೂಟ್ಯೂಬ್ ಬಂತಲ್ಲ, ಈಗ ತೀರ್ಥಾಟನ ಅಂತ ಪ್ರತ್ಯೇಕವಾಗಿ ನಾವು ಬೇರೆ ಕಡೆಯಲ್ಲಿ ಹೋಗಬೇಕಾಗಿಲ್ಲ. ಮನೆಯೊಳಗೆ ಕೂತ್ಕೊಂಡು ಮೊಬೈಲ್ನಲ್ಲೇನೆ ಎಲ್ಲವನ್ನೂ ಉಪದೇಶ ಕೇಳಲಿಕ್ಕೆ ಶುರು ಮಾಡಿದ್ದೇವೆ. ಬೇರೆ ಕಡೆಯಲ್ಲಿ ಹೋಗೋ ಪ್ರಶ್ನೆನೇ ಬರಲಿಲ್ಲ. ಆದರೆ ಒಂದು ರಹಸ್ಯ ಹೇಳ್ತೇನೆ, ಆಗಲಿ ಎಷ್ಟು ದಿವಸ ಆಗ್ತದೋ ಆಗಲಿ, ಯೂಟ್ಯೂಬು, ಇಂಟರ್ನೆಟ್ಟು, ಮಾಧ್ಯಮಗಳನ್ನು ಬಳಸಿ ನಾವಿವತ್ತು ಭಗವತ್ ತತ್ವವನ್ನು ಉಪದೇಶವನ್ನು ಮಾಡೋದು ಹಾಗೂ ಪಡೆಯೋದು, ಕೇಳೋದು ನಡೆಸಿದ್ದೇವೆ. ಇದನ್ನು ಎಷ್ಟೇ ಮಾಡಿದರೂ ಕೂಡ ಉಪಸತ್ತಿಯನ್ನು ಮಾಡಿದಾಗ ನಮಗೇನು ಅಂತಃಕರಣದ ಶುದ್ಧಿ ಆಗಬೇಕೋ, ಮಾಧ್ಯಮದ ಮೂಲಕ ಮಾಡಿಕೊಂಡಾಗ ಆ ಉಪಸತ್ತಿ ಬರಲಿಕ್ಕೆ ಅವಕಾಶ ಇಲ್ಲ, ಅಂತಃಕರಣ ಶುದ್ಧಿ ಆಗಲ್ಲ. ಹಾಗಾಗಿ ನಾವು ಅವಶ್ಯವಾಗಿ ತೀರ್ಥಾಟನ ಅಂದರೆ ಸಜ್ಜನರ ಸನಿಹಕ್ಕೆ ಅವರ ಉಪದೇಶಕ್ಕೋಸ್ಕರವಾಗಿ ಹೋಗೋ ಪ್ರಯತ್ನ ಮಾಡಲೇಬೇಕು. ಇರಲಿ, ಟ್ರಾಫಿಕ್ ಸಮಸ್ಯೆ ಇದೆ, ವಯಸ್ಸು ಬಹಳ ಆಗಿದೆ, ಮನೆ ಬಿಟ್ಟು ಹೊರಗೆ ಹೋಗಬೇಕು ಅಂದರೆ ಅಷ್ಟು ಸುಲಭ ಇಲ್ಲ, ಎಲ್ಲ ನಿಜ. ಆದರೆ ಒಂದಂತೂ ರಹಸ್ಯ ಇದೆ, ಸಜ್ಜನರ ದರ್ಶನ, ಮಹಾತ್ಮರ ದರ್ಶನ, ಅವರ ಉಪದೇಶ, ಅವುಗಳನ್ನು ಸ್ವತಃ ಪ್ರತ್ಯಕ್ಷವಾಗಿ ಕೇಳಬೇಕು ಅಂತನ್ನೋದು ಒಂದು ದೊಡ್ಡ ಸನ್ನಿಧಾನ ಬರ್ತದಂತ, ದೊಡ್ಡ ಅಂತಃಕರಣದ ಶುದ್ಧಿ ಆಗ್ತದೆ. ಇದನ್ನು ಅನಿಕೇತನ ಅನ್ನೋ ಭಾಗವತದ ಶಬ್ದಾರ್ಥವಾಗಿ ವಿವರಣೆ ಕೊಟ್ಬಿಟ್ರು. ಅದಕ್ಕೆ ನಾನು ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೇನೆ. ತೀರ್ಥರು ಇದ್ದ ಬೆಳಿಗ್ಗೆ ನಾವು ಹೋಗಬೇಕಾದ್ರೆ ನಮ್ಮ ಮನೆ ಬಿಟ್ಟು ಹೋಗಲೇಬೇಕಾ? ತೀರ್ಥ ಎಲ್ಲಿದೆ, ಮಹಾತ್ಮರು ಎಲ್ಲಿದ್ದಾರೆ, ಅವರು ನಮಗೆ ಹತ್ತಿರದಲ್ಲೇ ಸಿಗ್ತಾರೆ ಅಂದರೆ ನಮ್ಮ ಮನೆ ಬಿಟ್ಟಂತೂ ಆವಾಗ ಹೋಗಲೇಬೇಕಾ? ಅದಕ್ಕೆ ಹೇಳ್ತಾರೆ, ಯದಾತು ಜ್ಞಾನಿ ಸದ್ಭಾವೆ ನೈವ ಗೃಹಂತಿ ತತ್ಪರಂ. ಜ್ಞಾನಿಗಳು ಇದ್ದಾಗಲೂ ಕೂಡ ಅವರ ಸನ್ನಿಧಿಗೆ ನಾವು ಹೋಗಿ ಉಪದೇಶವನ್ನು ಮಾಡಿಸ್ಕೊಳ್ಳಲಿಲ್ಲ ಅಂತಂದರೆ ನಾವು ವಂಚಿತರಾಗ್ತೇವೆ ತತ್ವದಿಂದ. ಹಾಗೆ ಮಾಡಬಾರ್ದು. ಜ್ಞಾನಿಗಳು ಇದ್ದಾಗ, ತೀರ್ಥ ಇಲ್ಲಿದೆ ಅಂದಾಗ ಅಲ್ಲಿ ಹೋಗಿ ಅವಗಾಹನ ಮಾಡಲೇಬೇಕು. ಇದು ತೀರ್ಥಾಟನ ಅನ್ನೋ ಭಾಗವತದ ಧರ್ಮ. ಯೋಗಶಾಸ್ತ್ರದಲ್ಲಿ ಹೇಳಿದ್ದಕ್ಕೂ ಹೀಗೆ ವ್ಯಾಖ್ಯಾನ ಮಾಡಿ, ಅನಿಕೇತನ ಅನ್ನೋ ಭಾಗವತದ ಧರ್ಮದ ಅರ್ಥವನ್ನು ಹೀಗೆ ನಿರೂಪಣೆ ಮಾಡಲಿ ಅಂತ ಹಿರಿಯರು ವ್ಯಾಖ್ಯಾನ ಮಾಡ್ತಾರೆ. ಈ ರೀತಿ ಭಾಗವತ ಧರ್ಮದ ಸಂದೇಶವನ್ನು ತಿಳಿಬೇಕು. ಮತ್ತೊಂದು ಮಾತನ್ನು ಹೇಳ್ತಾರೆ, ಭಗವಂತ ಎಲ್ಲರ ಪೂಜೆಯನ್ನು ಸ್ವೀಕಾರ ಮಾಡಲ್ಲ. ಯಾರ ಪೂಜೆ ಸ್ವೀಕಾರ ಮಾಡ್ತಾನೆ? ಪರಿಶುದ್ಧ ಮನಸ್ಸಿನಿಂದ ಯಾರು ಪೂಜೆಯನ್ನು ಮಾಡ್ತಾರೋ ಅವರ ಪೂಜೆಯನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ದೇಹ ಇವೆಲ್ಲ ಪರಿಶುದ್ಧ ಆಗಬೇಕು. ಆ ಪರಿಶುದ್ಧ ಆಗಲಿಕ್ಕೋಸ್ಕರ ಈ ಹಿಂದೆ ಹೇಳಿದ ಎಲ್ಲ ಭಾಗವತ ಧರ್ಮಗಳ ಅನುಷ್ಠಾನ ನಮ್ಮಿಂದ ನಡಿಬೇಕು. ಪಾತ್ರೆ ಶುದ್ಧಿ ಇಲ್ಲದೆ ಅಡುಗೆ ಮಾಡಿದರೆ ಏನಾಗ್ತದೆ? ಅಂತಃಕರಣ ಶುದ್ಧ ಇಲ್ಲದೆ ಇದ್ದರೆ ದೇವರನ್ನು ಭಕ್ತಿ ಮಾಡಿ ಪೂಜಿಸ್ತೇನೆ ಅಂದರೆ ಅಂತಃಕರಣ ಶುದ್ಧಿ ಇಲ್ಲ, ದೇವರ ಪೂಜೆಯನ್ನು ಸ್ವೀಕರಿಸದಂತಾಗ್ತದೆ. ಹಾಗೆ ಮಾಡಬಾರ್ದು. ಹಾಗಾಗಿ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿ ಅಂತಃಕರಣ ಶುದ್ಧ ಮಾಡಿಕೊಂಡು ದೇವರ ಪ್ರೀತಿಯನ್ನು ಸಂಪಾದಿಸಬೇಕು ಅಂತ ಭಾಗವತ ತಿಳಿಸ್ತದೆ. ಮುಂದೆ ವಿವಿಕ್ತ ದೇಶ ಸೇವಿತ್ವಂ ಅಂತ ಭಾಗವತದ ಧರ್ಮ. ಹಾಗೆ ಚೀರವಸನ, ಪರಾರ್ಥ ಅಪೇಕ್ಷ, ಪರಾರ್ಥೇಹ ಈಕ್ಷ, ಇದು ಒಂದು ಭಾಗವತದ ಧರ್ಮ. ಇವುಗಳನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ಇವತ್ತು ಹರಿವಾಸರ ಇದ್ದದ್ರಿಂದ
ಸಮಯಕ್ಕನುಗುಣವಾಗಿ ಭಾಗವತದ ಧರ್ಮದಲ್ಲಿ ಕೇವಲ ವಿಸ್ತಾರವಾಗಿ ನೋಡಿದ್ದು ಎರಡನ್ನೇ, ಒಂದು ಕೈವಲ್ಯ, ಇನ್ನೊಂದು ಈಗ ತಾನೇ ತಿಳಿಸಿದ ಅನಿಕೇತನ ಅನ್ನೋ ಭಾಗವತ ಧರ್ಮವನ್ನು ತಿಳಿಸಿದ್ದೇನೆ. ನಾಳೆ ಮತ್ತೆ ಮುಂದುವರಿಸೋಣ ಹರಿದಿನದಲ್ಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.